ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆಸು ಅಬ್ಬರ, ಡಿಪಾಸಿಟ್ ಕಳ್ಕೊಂತಾರ ಡಾಕ್ಟ್ರು, ಕ್ಷೇತ್ರದ ಮೇಲೆ ಡಿಕೆ ಬ್ರದರ್ಸ್ ಬಿಗಿ ಹಿಡಿತ. ಬೆಂಗಳೂರು ಗ್ರಾಮಾಂತರ ಬಂಡೆ ಬ್ರದರ್ಸ್ ಭದ್ರಕೋಟೆ. ಕಳೆದೊಂದು ದಶಕದಿಂದ ಈ ಕ್ಷೇತ್ರದಲ್ಲಿ ದಳಪತಿಗಳು ಕಮಕ್ ಅನ್ನೋಕೆ ಕಾಂಗ್ರೆಸ್ ಬಿಟ್ಟೇ ಇಲ್ಲ. ಇನ್ನ ಬಿಜೆಪಿ ಅಂತೂ ಅಡ್ರೆಸ್ಗೆ ಇಲ್ಲ ಬಿಡಿ. ಪರಿಸ್ಥಿತಿ ಹೀಗಿದ್ರು ಖ್ಯಾತ ಹೃದ್ರೋಗ ತಜ್ಞ ಡಾಕ್ಟರ್ CN ಮಂಜುನಾಥ್ ಅವರನ್ನ ಕಮಲದಳ ಪಕ್ಷಗಳು ಇಲ್ಲಿ ತಂದು ನಿಲ್ಲಿಸಿದ್ದಕ್ಕೆ ಘಟಾನುಘಟಿ ನಾಯಕರೇ ಏನು ಮಾಡಲಾಗದ ಸಂದರ್ಭದಲ್ಲಿ ಪಾಪ ಡಾಕ್ಟರ್ CN ಮಂಜುನಾಥ್ ಅವರು ಡಿಕೆ ಸುರೇಶ್ ಅವರನ್ನ ಮಣಿಸೋದಕ್ಕೆ ಸಾಧ್ಯವಾಗುತ್ತಾ? ಹಾಗಾದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿಪಾಸಿಟ್ ಕಳ್ಕೊಂತಾರ ಡಾಕ್ಟ್ರು. ಈ ಕ್ಷೇತ್ರದ ಮೇಲೆ ಡಿಕೆ ಬ್ರದರ್ಸ್ ಬಿಗಿ ಹಿಡಿತ ಹೇಗಿದೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜಕಾರಣಕ್ಕೂ ಸಾಮಾನ್ಯ ಜೀವನಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಚುನಾವಣೆಗೆ ಮೊದಲ ಸಲ ಸ್ಪರ್ಧಿಸುವವರಿಗೆ ಜನ ಕೂಗೋ ಜೈಕಾರ, ತೋರಿಸೋ ಹುಸಿ ಪ್ರೀತಿಯನ್ನ ಜಡ್ಜ್ ಮಾಡೋದಕ್ಕೆ ಬರೋದೇ ಇಲ್ಲ. ಹೋದ ಕಡೆ ಬಂದ ಕಡೆಯಲ್ಲೆಲ್ಲ ಜನ ಕಿಕ್ಕಿರಿದು ಸೇರ್ತಾರೆ ಅಥವಾ ರಾಜಕೀಯ ಪಕ್ಷಗಳು ದುಡ್ಡು ಕೊಟ್ಟು ಸೇರಿಸ್ತವೆ. ಇದೇ ರೀತಿ ಸಿನಿಮಾ ಸ್ಟಾರ್ಗಳು ಬಂದಾಗ್ಲೂ ಜನಸ್ತೋಮ ಸೇರೋದು ಕಾಮನ್ ಆಗಿದೆ. ಆದ್ರೆ ಚುನಾವಣೆಯೇ ಬೇರೆ, ಸಿನಿಮಾನೇ ಬೇರೆ. ಕೇಕೆ ಶಿಳ್ಳೆ ಹಾಕೋ ಜನರೆಲ್ಲ ತಮಗೆ ವೋಟ್ ಹಾಕ್ತಾರೆ ಅಂತ ಭಾವಿಸೋದು ತಪ್ಪು ಕಲ್ಪನೆ. ಸದ್ಯ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಅವರು ಕೂಡ ಇಂಥ ಒಂದು ತಪ್ಪು ಗ್ರಹಿಕೆಯಲ್ಲಿದ್ದಾರಾ ಅನ್ನೋ ಅನುಮಾನ ಹುಟ್ಟುಕೊಂಡಿದೆ. ಯಾಕಂದ್ರೆ ಡಾಕ್ಟರ್ CN ಮಂಜುನಾಥ್ ಅವರು ಎಲ್ಲೇ ಹೋದ್ರೂ ಜನ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಿದ್ದಾರೆ. ಇದನ್ನ ಕಂಡು ಡಾಕ್ಟರ್ CN ಮಂಜುನಾಥ್ ಅವರು ತಾವು ಇಲ್ಲಿಂದ ಗೆಲ್ಲೋದು ಗ್ಯಾರಂಟಿ ಅಂತ ಅಂದ್ಕೊಂಡಿದ್ದಾರೆ. ಕೆಲ ಮಾಧ್ಯಮಗಳು ಕೂಡ ಇಲ್ಲಿ ಹೈ ವೋಲ್ಟೇಜ್ ಸ್ಪರ್ಧೆ ನಡೆಯುತ್ತಿದೆ ಅಂತೇಳಿ ಬಿಂಬಿಸುತ್ತಿವೆ. ಆದ್ರೆ ಗ್ರೌಂಡ್ ರಿಪೋರ್ಟ್ ಬೇರೆನೇ ಇದೆ. ಕ್ಷೇತ್ರದ ಮೇಲೆ ಡಿಕೆ ಬ್ರದರ್ಸ್ ಬಿಗಿ ಹಿಡಿತ ಇನ್ನೂ ಕಡಿಮೆಯಾಗಿಲ್ಲ. ನಿಮ್ಗೆ ಗೊತ್ತಿರಲಿ, ಡಾಕ್ಟರ್ CN ಮಂಜುನಾಥ್ ಅವರು JDS ವರಿಷ್ಠ HD ದೇವೇಗೌಡರ ಅಳಿಯ, ಜೊತೆಗೆ ಖ್ಯಾತ ಹೃದ್ರೋಗ ತಜ್ಞ. ಇದೇ ಮೊದಲ ಬಾರಿಗೆ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿರೋದ್ರಿಂದ ಕಳಂಕರಹಿತ ಕ್ಲೀನ್ ಇಮೇಜ್ ಹೊಂದಿರೋ ವ್ಯಕ್ತಿ ಅನ್ನೋ ಮಾತಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇವರ ಅತಿ ದೊಡ್ಡ ಸ್ಟ್ರೆಂತ್ ಅಂದ್ರೆ ಅದು ಪ್ರಧಾನಿ ಮೋದಿ ಅಲೆಯಲ್ಲಿ ಗೆಲ್ಲಬಹುದು ಅನ್ನೋದು. ಆದ್ರೆ 2019ರಲ್ಲಿ ಇಡೀ ರಾಜ್ಯದಲ್ಲಿ ಮೋದಿ ಅಲೆ ಇತ್ತಲ್ವಾ? ಅಂತ ಟೈಮಲ್ಲಿ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 25ರಲ್ಲೂ ಬಿಜೆಪಿ ಗೆದ್ದಿತ್ತು. ಹಾಗಾದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಆಗ ಅದ್ಯಾಕೆ ಮೋದಿ ಅಲೆ ವರ್ಕೌಟ್ ಆಗಿರ್ಲಿಲ್ಲ? ಅಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಬ್ರದರ್ಸ್ ಉತ್ತಮ ಕಾರ್ಯಗಳು ಜನಪರ ಆಡಳಿತದ ಮುಂದೆ ಮೋದಿ ವೇವ್ ನೆಲಕ್ಕಚ್ಚಿತ್ತು ಅಂತ ಅರ್ಥ ಅಲ್ವೇ? ಈ ಸಲ DK ಶಿವಕುಮಾರ್ ಅವರು ಈ ರಾಜ್ಯದ DCM ಆಗಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಬೆನ್ನಿಗಿವೆ. ಅಷ್ಟೇ ಅಲ್ಲ, ಹಲವು ಚುನಾವಣೆಗಳನ್ನ ಯಶಸ್ವಿಯಾಗಿ ಗೆದ್ದಿರೋ ಬಂಡೆ ಬ್ರದರ್ಸ್ಗೆ ಈ ಸಲ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲ್ಲೋದು ಅಸಲಿಗೆ ಮ್ಯಾಟ್ರೇ ಅಲ್ಲ. ಇನ್ನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ನಗರ ಮತ್ತು ಗ್ರಾಮೀಣ ಮತದಾರರ ಮಿಶ್ರಣವಾಗಿದೆ. ಒಟ್ಟು 27.53 ಲಕ್ಷ ಮತದಾರರಿದ್ದಾರೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ನಂತರ ರಾಜ್ಯದಲ್ಲಿ 2ನೇ ಅತಿ ಹೆಚ್ಚು ಮತದಾರರನ್ನ ಹೊಂದಿರುವ ಲೋಕಸಭಾ ಕ್ಷೇತ್ರವಾಗಿದೆ. 2009ರಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ರಚನೆಯಾದ ನಂತರ ಮೊದಲ ಚುನಾವಣೆಯಲ್ಲಿ ಮಾಜಿ CM HD ಕುಮಾರಸ್ವಾಮಿ 1.4 ಲಕ್ಷ ಮತಗಳ ಮುನ್ನಡೆಯೊಂದಿಗೆ ಗೆದ್ದಿದ್ರು. ಕುಮಾರಸ್ವಾಮಿ ಅವರು ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಂತರ 2013ರಲ್ಲಿ ನಡೆದ ಉಪಚುನಾವಣೆಯಲ್ಲಿ DK ಸುರೇಶ್ ಗೆಲುವು ಸಾಧಿಸಿದ್ರು. ಆ ನಂತರ 2014, 2019ರಲ್ಲೂ DK ಸುರೇಶ್ ಗೆದ್ದು ಹ್ಯಾಟ್ರಿಕ್ ಬಾರಿಸಿದ್ರು. ಈಗ ಮತ್ತೊಂದು ಸಲ ಗೆದ್ದು ಗೆಲುವಿನ ನಾಗಲೋಟವನ್ನ ಮುಂದುವರಿಸಲು ಮುಂದಾಗಿದ್ದಾರೆ. ಬಿಜೆಪಿಯು ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಕೇಂದ್ರ ಎಲ್ಲ 3 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುತ್ತಿದೆ. ಆದ್ರೆ 2008ರಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ರಚನೆಯಾದ ನಂತರ ಬಿಜೆಪಿ ಈ ಕ್ಷೇತ್ರವನ್ನ ಒಂದು ಸಲವೂ ಗೆದ್ದಿಲ್ಲ. ಆದಾಗ್ಯೂ ಬಿಜೆಪಿ ಅಭ್ಯರ್ಥಿಗಳು ಯಾವಾಗಲೂ ಉತ್ತಮ ಸಂಖ್ಯೆಯ ಮತಗಳನ್ನ ಗಳಿಸಿದ್ದಾರೆ. 2019ರಲ್ಲಿ ಬಿಜೆಪಿಯ ಮಾಜಿ MLC ಅಶ್ವಥ್ ನಾರಾಯಣ್ ಗೌಡ 6.7 ಲಕ್ಷ ಮತಗಳನ್ನ ಪಡೆದ್ರೆ, ಆಗ ಕಾಂಗ್ರೆಸ್ JDS ಮೈತ್ರಿ ಅಭ್ಯರ್ಥಿಯಾಗಿದ್ದ DK ಸುರೇಶ್ 8.70 ಲಕ್ಷ ಮತಗಳನ್ನ ಗಳಿಸಿದ್ರು ಅನ್ನೋದು ನಿಜಕ್ಕೂ ವಿಶೇಷ. ಆದ್ರೀಗ JDS ಮೈತ್ರಿಯೊಂದಿಗೆ ಬಿಜೆಪಿ ಇಲ್ಲಿ ಕಾಲಿಡಲು ಪ್ರಯತ್ನಿಸುತ್ತಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬೆಂಗಳೂರು ಗ್ರಾಮಾಂತರದಿಂದ ರಾಜ್ಯದಲ್ಲಿ ತಮ್ಮ ಪ್ರಚಾರವನ್ನ ಆರಂಭಿಸಿದ್ರು ಮತ್ತು ಅನ್ಯಾಯದ ಆರೋಪದ ಮೇಲೆ ದಕ್ಷಿಣ ಭಾರತಕ್ಕೆ ಪ್ರತ್ಯೇಕ ರಾಜ್ಯದ ಬೇಡಿಕೆ ಸಂಬಂಧ ಸಂಸದ DK ಸುರೇಶ್ ನೀಡಿದ್ದ ಹೇಳಿಕೆಯ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇತ್ತ ಡಾಕ್ಟರ್ CN ಮಂಜುನಾಥ್ ಅವರು ಬೆಂಗಳೂರಿನ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದ ನಿರ್ದೇಶಕರಾಗಿದ್ದಾರೆ. ಇವರನ್ನ ವೈಟ್ ಕಲರ್ ಅಭ್ಯರ್ಥಿ ಅಂತ ಬಿಂಬಿಸುತ್ತಿದ್ದಾರೆ. ಇದೇ ವೇಳೆ DK ಸುರೇಶ್ ಅವರನ್ನ ತಳಮಟ್ಟದ ನಾಯಕ ಅಂತ ಬಿಂಬಿಸಲಾಗ್ತಿದೆ. ಹಾಗಾದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ವೈಟ್ ಕಲರ್ ಅಭ್ಯರ್ಥಿ ಗೆಲ್ತಾರಾ ಇಲ್ಲ ತಳಮಟ್ಟದ ನಾಯಕ ಗೆಲ್ತಾರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.